ನಮಗೆಲ್ಲ ಗೊತ್ತಿಲ್ಲದೇ ಇರೋ ವ್ಯಕ್ತಿನೇ ಇಲ್ಲ ಅವ್ರ ಬಗ್ಗೆ. ಯಾಕಂದರೆ ತುಂಬ ದೊಡ್ಡ ನಟಿ, ಅಂತ ಒಂದು ಸೂಪರ್ ಸ್ಟಾರ್ಡಮ್ ರೀಚ್ ಆದಂಥ ನಟಿ ಅವರು. ಆಮೇಲೆ MGR ಜೊತೆ ಹಲವಾರು ಸಿನಿಮಾಗಳನ್ನು ಮಾಡಿದವರು, ದಿಲೀಪ್ ಕುಮಾರ್ ಜೊತೆ ಮಾಡಿದವರು, ಹಿಂದಿ ಕನ್ನಡ ಎಲ್ಲವಲ್ಲೂ ಮೆರೆದವರು. ತುಂಬ ದೊಡ್ಡ ನಟಿ, ಅಣ್ಣವ್ರ ಜೊತೆ ಎಷ್ಟೋ ಸಿನಿಮಾಗಳನ್ನು ಮಾಡಿದವರು. ಸೊ ಹಾಗಾಗಿ ನಮಗೆ ಕಲಾವಿದರ ಸಂಘದಲ್ಲಿ ಗೌರವಾನ್ವಿತ ಅಧ್ಯಕ್ಷೆ ಆಗಿದ್ದರು. ಆಗ ನಾನು ಸದಸ್ಯ ಆಗಿದ್ದೆ. ಅವಾಗ ಭಾಳ ಭೇಟಿ ಮಾಡ್ತಾ ಇದ್ದೆ. ಸರ್, ಭೇಟಿ ಮಾಡಿದಾಗ ಅವ್ರು ಹೇಳ್ತಾ ಇದ್ದಂತಹ ಮಾತುಗಳು? ಅಲ್ಲ, ಅವರು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ, ಬಟ್ ಅವರ ಅನುಭವ ಎಲ್ಲವನ್ನು ಹಂಚ್ಕೊಳ್ಳೋರು, ಎಕ್ಸ್ಪೀರಿಯನ್ಸ್ ಇರೋದು. ನಮಗೆ ಅಪಾರವಾದ ಗೌರವ ಅವ್ರು ಕಂಡ್ರೆ ಅಪಾರವಾದ ಅಂತ ರೆಸ್ಪೆಕ್ಟ್ ಇತ್ತು. ಜೊತೆಗೆ ಅವ್ರ ಮಾತುಗಳಿಗೆ ಭಾಳ ವ್ಯಾಲ್ಯೂ ಕೊಡ್ತಾ ಇದ್ವಿ. ಕಲಾವಿದ ಸಂಘಕ್ಕೆ ಭಾಳ ಸರಿ ನಮಗೆ ಅಡ್ವೈಸ್ಗಳನ್ನು ಮಾಡೋರು, ಎಲ್ಲವನ್ನೂ ಮಾಡೋರು. ಬಟ್ ತುಂಬ ದೊಡ್ಡ ನಟಿ, ಪರಿಪೂರ್ಣ ಬದುಕಿದ್ದಾರೆ, ಎಲ್ಲವನ್ನೂ ನೋಡಿದವರು, ಭಾಳ ಡಿಗ್ನಿಫೈಡ್ ಆಗಿ ಗೌರವಾನ್ವಿತವಾಗಿ ಬದುಕಿದ್ರು, ತುಂಬ ದೊಡ್ಡ ಲೆವೆಲಲ್ಲಿ ಬದುಕಿದ್ರು. ಇವತ್ತು ಕಳ್ಕೊಂಡಿದ್ದೀವಿ. ಈ ತರಂಗಕ್ಕೆ ದೊಡ್ಡ ಲಾಸ್ ಆಗಿದೆ. ಆದರೂ ಕೂಡ ನಮಗೆಲ್ಲ ನೋವಾಗಿದ್ರು ಕೂಡ ಒಂದು ರೀತಿಯ ಫುಲ್ಫಿಲ್ಮೆಂಟ್ ಆಗಿದೆ ಅವ್ರಿಗೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಇವಿಷ್ಟು ಅವಿನಾಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಶ್ರೀ ನಡೆಸೋಣ, ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.